ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ ಮೈ ವೇ ಟು ವರ್ಲ್ಡ್‌ಗೆ ಸ್ವಾಗತ. ಇಂದು ನಾವು ಇಂಡೋನೇಷ್ಯಾದಲ್ಲಿರುವಂಥ ಬಾಲಿ ದ್ವೀಪದಲ್ಲಿ ಒಂದು ಸೂಪರ್ ಎಕ್ಸೈಟಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಅದು ಯಾವುದಪ್ಪ ಅಂದರೆ ಮೊದಲನೇ ಸ್ಪಾಟ್ ನಾವು ಬಂದಿರೋದು ಕಾಂತೋ ಲೊಂಪೊ ವಾಟರ್ ಫಾಲ್ ಅಂತ. ಸೊ ಬಾಲಿಯಲ್ಲಿ ತುಂಬ ವಾಟರ್ ಫಾಲ್ಗಳಿದೆ, ಮತ್ತು ಇದು ತುಂಬ ಯೂನೀಕ್ ಆಗಿದೆ. ಯಾಕಂದರೆ ಇದು ಸ್ಟ್ರೇಟಾಗಿ ನೀರು ಬೀಳೋ ಅಂಥದ್ದಲ್ಲ, ಡೈರೆಕ್ಟಾಗಿ ನೆಲಕ್ಕೆ. ಸೊ ತುಂಬ ರಾಕ್ಸ್ ಇದೆ, ರಾಕ್ಸ್ ಮೇಲೆ ಬಿದ್ದು ಸ್ಟೆಪ್ಸ್ ಥರ ನೀರು ಹರಿಯುತ್ತೆ ಕೆಳಗಡೆ. ಅದಕ್ಕೆ ಇದು ತುಂಬ ಸ್ಪೆಷಲ್ ಪ್ಲೇಸು. ಸೊ ಪಾರ್ಕಿಂಗಿಂದ ವಾಟರ್ ಫಾಲ್ವರೆಗೂ ಸ್ವಲ್ಪ ವಾಕ್ ಮಾಡಬೇಕು, ಮತ್ತಷ್ಟು ಸ್ಟೆಪ್ಸ್ ಇಳಿಬೇಕು. ಇಳಿದ ಮೇಲೆ ನಿಮಗೆ ಮುಂದೆ ಕಾಣ್ತಿರೋ ವ್ಯೂ ಕಾಣಿಸುತ್ತೆ ತುಂಬ ಕೆಳಗೆ ಇಳಿದ್ಮೇಲೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಗ್ರೀನರಿ ಎಲ್ಲ ಸಖತ್ತಾಗಿದೆ, ಮತ್ತು ನೀರು, ಸೌಂಡು, ಮತ್ತು ನೇಚರ್ ವ್ಯೂ ಮಸ್ತಾಗಿರುತ್ತೆ ಇಲ್ಲಿ. ಲಿಟ್ರಲಿ ಮೈಂಡ್ ರಿಫ್ರೆಶ್ ಆಗುತ್ತೆ. ಮತ್ತು ಇಲ್ಲಿ ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳೋಕೆ ಒಂದು ಕ್ಯೂವೇ ಇರುತ್ತೆ. ಒಬ್ಬೊಬ್ಬರಾಗಿ ಹೋಗಿ ವಾಟರ್ಫಾಲ್ ಕೆಳಗೆ ನಿಂತು ಫೋಟೋ ತೆಗೆಸ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲೆಲ್ಲ ನಿಂತಿದ್ದಾರೆ. ಈಗ ನಾನು ಅದನ್ನು ಟ್ರೈ ಮಾಡ್ತೀನಿ. ಹೋಗಿ ವಿಡಿಯೋ ಅಥವಾ ಫೋಟೋ ತೆಗಿಯುವಾಗ ನಿಧಾನಕ್ಕೆ ಹೋಗಬೇಕು. ತುಂಬ ಸ್ಲಿಪ್ಪರಿ ಇರುತ್ತೆ, ಮತ್ತು ರಾಕ್ಸ್ ಇರೋದ್ರಿಂದ ಕೆಳಗಡೆ ಬಂಡೆಗಳು ಮೇಲೆ ಬಿದ್ದರೆ ತುಂಬ ಇಂಜುರಿ ಆಗುತ್ತೆ. ಸೊ ಆದಷ್ಟು ಸೇಫಾಗಿ ಓಡಾಡಿ. ಸೊ ಇಂಥ ಪ್ಲೇಸಸ್ಗೆ ಬಂದಾಗ ಎಕ್ಸ್ಟ್ರಾ ಬಟ್ಟೆ ತರೋದು ಒಳ್ಳೆಯದು. ಮತ್ತು ನಿಮ್ಮ ಹತ್ರ ವಾಟರ್ ಪ್ರೂಫ್ ಬ್ಯಾಗ್ ಇದ್ದರೆ ಅದು ಇನ್ನೂ ಒಳ್ಳೆಯದು. ನಾನು ಫೋಟೋ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇನ್ನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನೋಡ್ಬೋದು ಫಾರಿನರ್ಸ್ ಎಲ್ಲ ಆಲ್ರೆಡಿ ಕೆಳಗಿದ್ದಾರೆ, ಮತ್ತು ಅಲ್ಲೋಗಿ ಮೇಲೆ ಇಟ್ಕೊಂಡು ಫೋಟೋ ಕೂಡ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಆಲ್ರೆಡಿ ಕಪಲ್ಸ್ ಇಬ್ಬರು ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ಮೇಲಿಂದ ನೀರು ಹರಿಯೋ ಬ್ಯಾಕ್ಗ್ರೌಂಡ್ಗೋಸ್ಕರ ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಆ ನೀರು ಹರಿಯೋ ಬ್ಯಾಕ್ಗ್ರೌಂಡಲ್ಲಿ ಫೋಟೋಗಳು ತೆಗೆಸ್ಕೊಳ್ತಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ವಾಟರ್ ಕೂಡ ತುಂಬ ನೀಟಾಗಿದೆ, ಮತ್ತು ಎಲ್ಲ ಕಪಲ್ಸು ತುಂಬ ಎಂಜಾಯ್ ಮಾಡುವಂಥ ಪ್ಲೇಸು. ಸೊ ಅದಕ್ಕೆ ನಾನು ನಮ್ಮ ವೈಫ್ ಇಬ್ಬರು ಕೂಡ ಅಲ್ಲೋಗಿ ಫೋಟೋ ತಗೋಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವಳು ನಿಧಾನಕ್ಕೆ ಬರ್ತಾ ಇದ್ದಾಳೆ ಹಿಂದೆ, ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ ಇಲ್ಲಿ ರಾಕ್ಸು, ಮತ್ತು ನಾನು ಯಾವ ಥರ ಹೋಗ್ತಾ ಇದ್ದೀನಿ ಅಂತ. ತುಂಬ ಸೇಫಾಗಿ ಹೋಗಬೇಕು. ನಡುವೆ ಕಲ್ಲುಗಳು ಕಾಲಿಗೆ ಸಿಕ್ಕಾಕೊಳ್ಳುತ್ತೆ, ತುಂಬ ಚುಚ್ಚುತ್ತೆ. ಸೊ ನಿಧಾನಕ್ಕೆ ಮುಂದಕ್ಕೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು. ನೋಡ್ಬೋದು ಯಾವ ಥರ ವಾಟರ್ ಫಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಪಕ್ಕದಲ್ಲೇ ಒಂದು ಪಾಂಡ್ ಇತ್ತು. ಆ ಪಾಂಡಲ್ಲಿ ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೀವು ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಫಾಲ್ಸ್ ಮುಗಿಸ್ಕೊಂಡು ನಾವು ಹೋಗಿದ್ದು ಮುಂದಿನ ಸ್ಪಾಟ್ ಗೇಟ್ ಆಫ್ ಹೆವೆನ್ ಅಂತ. ಇದು ಬಾಲಿಯಲ್ಲಿ ಮೋಸ್ಟ್ ಫೇಮಸ್ ಫೋಟೋ ಸ್ಪಾಟು. ಇಲ್ಲಿ ರಿಫ್ಲೆಕ್ಷನ್ ಫೋಟೋ ತೆಗೆಸ್ಕೊಳ್ಳೋದು ಮೇನ್ ಹೈಲೈಟು ಇದೆ. ಪ್ಲಸ್ ಇಲ್ಲಿ ಹಿಡನ್ ವ್ಯೂ ಅಂತ ಒಂದು ಸ್ಪಾಟ್ ಇದೆ, ಅಲ್ಲಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಜೊತೆ ಫೋಟೋ ನೀವು ನೋಡ್ಬೋದು ಯಾವ್ಯಾವ ಥರ ಇದೆ ಫೋಟೋಸ್ ಅಂತ. ಸ್ಲೈಡ್ ಶೋ ಹಾಕಿದ್ದೀನಿ, ತುಂಬ ಸಖತ್ತಾಗಿರುತ್ತೆ. ಸೊ ನೀವೇ ಇವಾಗ ನಾವು ಬಂದಿರೋ ಅಂಥ ದಿನದ ಕೊನೆಯ ಸ್ಪಾಟ್ ತೀರ್ಥಗಂಗಾ ಅಂತ. ನೋಡ್ಬೋದು ಯಾವ ಥರ ಇದೆ ಅದರದ್ದು ಸ್ಟ್ರೀಟ್ ಅಂತ. ಅದು ಎದುರುಗಡೆ ಕಾಣಿಸ್ತಾ ಇರೋದು ಅದರದ್ದು ಎಂಟ್ರಿ ಗೇಟು. ತುಂಬ ಚೆನ್ನಾಗಿದೆ, ತುಂಬ ವೆಲ್ ಮೇಂಟೈನ್ಡು, ಕ್ಲೀನಾಗಿದೆ. ನೀವು ಸ್ಟ್ರೀಟ್ಸ್ ಎಲ್ಲ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂದ್ಬಿಟ್ಟು. ತುಂಬ ಜನ ಬರ್ತಾರೆ ಈ ಪ್ಲೇಸ್ಗೆ. ಎಂಟ್ರಿ ಟಿಕೆಟ್ಸ್ ಇರುತ್ತೆ, ಎಂಟ್ರಿ ಟಿಕೆಟ್ಸು ತೊಗೋಬೇಕು. ಇಲ್ಲಿ ಮುಂದೆ ಹೋಗ್ತಾ ಇರೋದೇ ನಮ್ಮ ಗೈಡು. ಸೊ ಅವ್ರು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದಾರೆ, ನಾವೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ಬಾಲಿಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದಂಗೆ ಇದೇ ಥರ ಇರುತ್ತೆ ಗೇಟ್ಸ್ ಎಲ್ಲ. ತುಂಬ ಐಕಾನಿಕ್ ಆಗಿ, ಮತ್ತು ಅವ್ರದ್ದು ಸ್ಕಲ್ಪ್ಚರ್ನ ಹೈಲೈಟ್ ಮಾಡೋವಂಥ ರೀತಿ ಇರುತ್ತೆ ಅದರ ಗೇಟ್ಗಳೆಲ್ಲ.
ಸೊ ನಾನು ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಈ ಪ್ಲೇಸ್ಗೆ. ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಇದು ಒಂದು ರಾಯಲ್ ವಾಟರ್ ಪ್ಲೇಸು. ಸೊ ಬಾಲಿ ರಾಜರು ಕಟ್ಟಿಸಿದ್ದಂಥದ್ದು ಇದು. ಬ್ಯೂಟಿಫುಲ್ ಗಾರ್ಡನ್ ಪ್ಲೇಸ್ ಇದು. ಸೊ ಇಲ್ಲಿ ಎಂಟ್ರಿ ಆದಮೇಲೆ ಫುಲ್ ಕ್ಲೀನ್ ಆ್ಯಂಡ್ ಪೀಸ್ಫುಲ್ ವೈಬ್ ಸಿಗುತ್ತೆ. ಮೇನ್ ಅಟ್ರಾಕ್ಷನ್ ಏನಂದರೆ ಅಲ್ಲಿ ನೋಡ್ಬೋದು ನೀವು ಸ್ಟೆಪ್ಪಿಂಗ್ ಸ್ಟೋನ್ಸ್ ಇದೆ. ಸೊ ನೀರಿನ ಮಧ್ಯೆ ಒಂದು ಸ್ಟೋನ್ಸ್ ಇದ್ದಾವೆ. ಸೊ ಇಲ್ಲಿ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಆ ನೀರಿನ ಮಧ್ಯೆ ಇರೋವಂಥ ಸ್ಟೋನ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ, ಫೋಟೋ ಮತ್ತು ವಿಡಿಯೋ. ಸೊ ಈ ಪ್ಲೇಸ್ ತುಂಬ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮತ್ತು ಇನ್ಸ್ಟಾಗ್ರಾಮ್ ಫೋಟೋಸ್ಗೆ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸು. ನೋಡ್ಬೋದು ಇಲ್ಲಿರುವಂಥ ಫಿಶ್ಗೆ ಅವರು ಫುಡ್ ಆಚೆ ಕೊಡ್ತಾರೆ. ಆಚೆಯಿಂದ ಫುಡ್ ತೊಗೊಂಡು ಫಿಶ್ಗೆ ಹಾಕಿದ್ರೆ ಫಿಶ್ ನಮ್ಮ ಹತ್ರ ಬರುತ್ತೆ. ನಮ್ಮ ಹತ್ರ ಬಂದಾಗ ಅದು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೋದು. ಸೊ ಇದು ಇಲ್ಲಿ ನಮ್ಮ ವೈಫ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಅವಳು ಎದುರ ಕಡೆ ನಿಂತಿದ್ದಾರೆ. ಅವಳು ನಮಗೆ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಸ್ಟೆಪ್ಪಿಂಗ್ ಸ್ಟೋನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗಿ ಎಲ್ಲಿ ವ್ಯೂ ಚೆನ್ನಾಗಿ ಸಿಗ್ತಾ ಅಂಥದ್ರಲ್ಲಿ ಒದಗಿಸ್ಕೊಳ್ತಾರೆ. ಫಿಶ್ನ ತುಂಬ ಕ್ಲೋಸಾಗಿ ನೋಡಬೇಕು ಅಂತ ನೀರೊಳಗೆ ಕ್ಯಾಮ್ರಾ ಹಾಕಿದ್ದೀನಿ. ನಮ್ಮ ಗೈಡ್ ಹೇಳಿದ ಪ್ರಕಾರ ಈ ಫಿಶ್ಗೆ ಕೊಯ್ ಫಿಶ್ ಅಂತ ಅಂತಾರಂತೆ. ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು. ನೋಡ್ಬೋದು ಹಿಂದೆ ಫೌಂಟೇನು, ಸ್ಟ್ಯಾಚುಸು, ಗಾರ್ಡನ್ಸು ಎಲ್ಲ ತುಂಬ ವೆಲ್ ಮೇಂಟೈನು, ತುಂಬ ಚೆನ್ನಾಗಿದೆ. ಇದು ಫೋಟೋ ಸ್ಪಾಟ್ ಮಾತ್ರ ಅಲ್ಲ, ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡೋವಂಥ ಪರ್ಫೆಕ್ಟ್ ಪ್ಲೇಸು. ಅಲ್ಲಿ ನಮಗೆ ಸಿಟ್ಟಿಂಗ್ಸ್ ಕೂಡ ಇರುತ್ತೆ, ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ. ಸೊ ಆ ಕಡೆ ಈ ಕಡೆ ಎಲ್ಲ ನೀರಿದೆ. ಸೆಂಟ್ರಲ್ಲಿ ನಡ್ಕೊಂಡು ಹೋಗೋದು ಮುಂದಕ್ಕೆ. ತುಂಬ ಕಾಮ್ ಪ್ಲೇಸು, ತುಂಬ ಎಂಜಾಯ್ ಮಾಡ್ಬೋದು, ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಈ ಪ್ಲೇಸಿಗೆ ಬರೋದಕ್ಕೆ ಪರ್ಫೆಕ್ಟ್ ಟೈಮ್ ಅಂದರೆ ಆಫ್ಟರ್ನೂನ್. ಸೊ ಆಫ್ಟರ್ನೂನ್ ನೀವು ವೆದರ್ ನೋಡ್ಬೋದು ಎಷ್ಟು ಕೂಲಾಗಿದೆ ಅಂತ, ತುಂಬ ಬಿಸಿಲಿಲ್ಲ. ಸೊ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಮಳೆ ಕೂಡ ಬರ್ತಾಯಿತ್ತು. ಅದರಿಂದ ಮ್ಯಾನೇಜ್ ಆಗುತ್ತೆ. ಸೊ ಆಫ್ಟರ್ನೂನ್ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಇಲ್ಲಿ. ಸೊ ಅಂಥ ಟೈಮ್ ಬಂದರೆ ಬೇಗ ಇದು ಮಾಡ್ಕೊಂಡು ಹೋಗ್ಬೋದು, ವಿಸಿಟ್ ಮಾಡ್ಕೊಂಡು. ಇಲ್ಲಿ ನಾನು ನಮ್ಮ ವೈಫ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಈ ಪ್ಲೇಸ್ದು ಒಂದು ಸರೌಂಡಿಂಗ್ ಫುಲ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ವಾಟರ್ ಮಧ್ಯೆ ಈ ಥರ ಫುಟ್ ಬ್ರಿಡ್ಜ್ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು.
ಇಲ್ಲೆಲ್ಲ ಕಡೆ ಅದೇ ಥರ ಫಿಶ್, ತುಂಬ ಕಲರ್ ಫಿಶ್. ಬಾತ್ಕೋಳಿ ಇದಾವೆ. ವಾಟರ್ ಫೌಂಟೈನ್ಸ್ ಎಲ್ಲ ಮಧ್ಯೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ವಾಟರ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್ ಆಗ್ತದೆ, ಪೀಸ್ಫುಲ್ ಅನಿಸುತ್ತೆ ಇಲ್ಲಿ ಬಂದರೆ. ಸರಿ, ಇನ್ನೊಂದು ಎಕ್ಸಿಟ್ ಕಡೆ ಹೋಗೋಂಥ ಫುಟ್ ಬ್ರಿಡ್ಜ್. ಅಲ್ಲಿ ಹಾಕಿದ್ದಾರೆ ತಮನ್ ತೀರ್ಥಗಂಗಾ ಅಂತ. ನಮ್ಮ ವೈಫೈ ವಿಡಿಯೋ ಮಾಡ್ತಾರೆ. ಸ್ಲೋ ವಾಕ್ ಮಾಡಿ ಈ ಪ್ಲೇಸ್ನ ಎಂಜಾಯ್ ಮಾಡ್ಬೋದು. ಸೊ ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಮೈ ವೇ ಟು ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.